ಕೂಡ್ಲಿಗಿ ತಾಲೂಕು ಕಚೇರಿಯಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಸಾರ್ವಜನಿಕರ ಪರದಾಟ. ವಿದ್ಯಾರ್ಥಿಯ ಪರೀಕ್ಷೆಗೆ ಹಿನ್ನಡೆ. ಕೂಡ್ಲಿಗಿ ತಾಲೂಕು ಕಚೇರಿಯಲ್ಲಿ ಆಧಾರ್ ಕಾರ್ಡ್ ನೋಂದಣಿ ಹಾಗೂ ಅಪ್ಡೇಟ್ ಕಾರ್ಯ ವಿಳಂಬವಾಗುತ್ತಿರುವುದರಿಂದ ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ತಾಲೂಕಿನ ಬಂಡೆಲಡಕ್ಕು ಗ್ರಾಮದ ದೊಡ್ಡ ಗೊಲ್ಲರಹಟ್ಟಿ ನಿವಾಸಿ ಕಾಳಮ್ಮ ಅವರು ತಮ್ಮ ಮಗನ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಲು ಕೂಡ್ಲಿಗಿ ತಾಲೂಕು ಕಚೇರಿ ವಿಜಯನಗರ ಜಿಲ್ಲಾಧಿಕಾರಿ ಕಚೇರಿ ಕೂಡ್ಲಿಗಿ ತಾಲೂಕು ಕಚೇರಿಯಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಸಾರ್ವಜನಿಕರ ಪರದಾಟ. ವಿದ್ಯಾರ್ಥಿಯ ಪರೀಕ್ಷೆಗೆ ಹಿನ್ನಡೆ. ಕೂಡ್ಲಿಗಿ ತಾಲೂಕು ಕಚೇರಿಯಲ್ಲಿ ಆಧಾರ್ ಕಾರ್ಡ್ ನೋಂದಣಿ ಹಾಗೂ ಅಪ್ಡೇಟ್ ಕಾರ್ಯ ವಿಳಂಬವಾಗುತ್ತಿರುವುದರಿಂದ ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ತಾಲೂಕಿನ ಬಂಡೆಲಡಕ್ಕು ಗ್ರಾಮದ ದೊಡ್ಡ ಗೊಲ್ಲರಹಟ್ಟಿ ನಿವಾಸಿ ಕಾಳಮ್ಮ ಅವರು ತಮ್ಮ ಮಗನ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಲು ಕೂಡ್ಲಿಗಿ ತಾಲೂಕು ಕಚೇರಿ, ವಿಜಯನಗರ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ದಾವಣಗೆರೆ ಜಿಲ್ಲೆಯಲ್ಲಿ ಸಂಬಂಧಿಸಿದ ಕಚೇರಿಗಳಿಗೆ ಹಲವು ಬಾರಿ ಅಲೆದಾಡುತ್ತಿದ್ದರೂ ಕೆಲಸ ಆಗಲಿಲ್ಲ ಎಂಬ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಾಳಮ್ಮ ಅವರ ಪುತ್ರ 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಮುರಾರ್ಜಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿತ್ತು. ಆದರೆ ಸಮಯಕ್ಕೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗದ ಕಾರಣ ಪರೀಕ್ಷೆ ಬರೆಯುವ ಅವಕಾಶದಿಂದ ವಂಚಿತನಾಗಿದ್ದಾನೆ ಎಂದು ಅವರು ಆರೋಪಿಸಿದ್ದಾರೆ. ಕೂಡ್ಲಿಗಿ ತಾಲೂಕು ಕಚೇರಿಯಲ್ಲಿ ಆಧಾರ್ ಸೇವೆ ಪಡೆಯಲು ಬರುವ ಸಾರ್ವಜನಿಕರು 3 ತಿಂಗಳಿನಿಂದ 3 ವರ್ಷಗಳವರೆಗೆ ವಿವಿಧ ಕಾರಣಗಳನ್ನು ನೀಡಿ ಅಲೆದಾಡಿಸಲಾಗುತ್ತಿದೆ ಎಂದು ಕೆಲವರು ದೂರಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೂ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ತಾಲೂಕು ಕಚೇರಿಯ ಆಧಾರ್ ವಿಭಾಗದ ಕಂಪ್ಯೂಟರ್ ಆಪರೇಟರ್, ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ. ಪ್ರಸ್ತುತ ಒಬ್ಬರೇ ಕೆಲಸ ನಿರ್ವಹಿಸುತ್ತಿದ್ದು ಹೆಚ್ಚಿನ ಸಿಬ್ಬಂದಿಯ ಅಗತ್ಯವಿದೆ. ಈ ಬಗ್ಗೆ ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೆ ತರಬೇಕು ಎಂದು ತಿಳಿಸಿದ್ದಾರೆ. ಆಧಾರ್ ಸೇವೆಯಲ್ಲಿ ಉಂಟಾಗಿರುವ ವಿಳಂಬದಿಂದ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಯನ್ನು ಶೀಘ್ರ ಪರಿಹರಿಸಿ ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜಿಸಿ ಸೇವೆಯನ್ನು ಸುಗಮಗೊಳಿಸಬೇಕೆಂದು ಸಾರ್ವಜನಿಕರು ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದಾರೆ. ನಿಮ್ದೇನಾಗಿದೆ ಸಮಸ್ಯೆ? ನನ್ನ ಪಾಪಂದ್ರೆ ಬಂದಿದ್ದೆ. 3 ತಿಂಗಳಿಂದ ಮಾಡ್ತಾರೆ ಆ ಥರ ಮಾಡಿಸಿ ಇದು ತಪ್ಪಾಗಿದ್ದ ಫಸ್ಟಿಗೆ ಅಂಗನವಾಡಿ ಮಾಡ್ತಿದ್ವಿ. ಹಾಗಾಗಿ ತಪ್ಪಾಗಿರೋದಕ್ಕಾಗಿ ದಾವಣಗೆರೆಗೆ ಹೋಗ್ರಿ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಅಂದ್ರೆ ವಿಜಯನಗರ ಇಲ್ಲಿ ಹಾಸ್ಪಿಟಲ್ ಏನಂದ್ರೆ ಹೋಗಿದ್ರೆ ಅವರೆಲ್ಲ ಮಾಡಿ ಒಂದ್ಸರಿ ಚೆಕ್ ಮಾಡಿಸಿ ಅಂತ ಹೇಳಿದ್ರಿ. ಇಲ್ಲಿ ಬಂದು ಚೆಕ್ ಮಾಡಿದ್ವಿ. ನಾವು ಇಲ್ಲೇ ಮತ್ತು ಇವಾಗ ಮನೆಗೆ ಹೋಗ್ಬೇಕಾ ಮಾಡಿಸ್ಬೇಕು? ಟೋಕನ್ ಪ್ರಕಾರ ಹೋಗ್ಬೇಕಂತ ಮೊದಲೆಲ್ಲ ಹಂಗೆ ಹೋಗ್ತದೆ. ಟೋಕನ್ ಖಾಲಿ ಆಗಿದೆ. ಮತ್ತೆ ಟೋಕನ್ ಈಗ 11 ಗಂಟೆಗೆ ಟೋಕನ್ ಖಾಲಿ ಆದವು. ಈಗ ಹಂಗೆ ಬರಲ್ಲ. ಟೋಕನು ಆಗ ತಗೊಂಡು ಕೊಡ್ತಾರೆ. ಟೈಮ್ ಆದಂದ್ರೆ ಮತ್ತೆ ಬೇರೆ ಟೋಕನ್ ಕೊಡ್ತಾರೆ. ಇದ್ದರೆ ಕೊಡ್ತಾರೆ, ಇಲ್ಲಿದ್ರೆ ಮತ್ತೆ ಟೈಮ್ ಆದ್ರೆ ಮತ್ತೆ ನಾಳೆಗೆ. ನಿಮ್ಮ ಹೆಸರು ಕಾಳಮ್ಮ. ಯಾವ ಊರ್ಲಿಂದ? ಕೊಟ್ಟುಕೊಡ್ರಿ ಬಡ್ಲಾಡಿಸುತ್ತೆ. ಒಂದು ಸರಿ ಏನು ಕೆಲಸ ಆಗಿಲ್ಲ, ಸುಮ್ಮನೆ ಬರೋದು ಹೋಗೋದು ಏನು ಕೆಲಸನೇ ಆಗಿಲ್ಲ. ಈಗ 3 ವರ್ಷದಿಂದ ಆಧಾರ್ ಕಾರ್ಡ್ ಮಾಡ್ತಾರೆ. 3 ವರ್ಷದ ಮಕ್ಕಳದ ಅವ್ರು ಮುರಾರ್ಜಿ ಪರೀಕ್ಷೆ ಬರೆಯಕ್ಕೆ ಹೋಗಿ ಆಧಾರ್ ಕಾರ್ಡ್ ಇಲ್ಲದಕ್ಕೆ ಏನು ಕೆಲಸನೇ ಆಗಿಲ್ಲ. ಎಮರ್ಜೆನ್ಸಿ ಬೇಕಾದ್ರೆ ಕಷ್ಟ ಆಗುತ್ತೆ. ಎಮರ್ಜೆನ್ಸಿ ಅಂದ್ರೆ ಬೇಕೇ ಬೇಕು. ಈ ದಿನ ಶಾಲೆಗೆ ಆಧಾರ್ ಕಾರ್ಡ್ ಜೆರಾಕ್ಸ್ ಕೆಲಸ ಕೊಡೋಕ್ಕಿಲ್ಲ. ಆಧಾರ್ ಕಾರ್ಡ್ ಇದ್ರೆ ಶಾಲೆಗೆ ಅದಿದ್ರೇ ಆಗೋದು. ಮನೆಗೆ ಒಂದು ದಿನ ಟಾರ್ಚರ್ ಮಾಡಿ ಶಾಲೆಗೆ ಟೀಚರ್ಸ್ ಮಕ್ಕಳು ಅಲ್ಲಿ ಟೀಚರ್ಸ್ ಜೆರಾಕ್ಸ್ ಕೊಡಮ್ಮ ಅಂತ ಕೇಳ್ತಾರೆ. ಅವ್ರು ಕೇಳ್ತಾರಲ್ಲ, ಅವ್ರಿಗೆ ಬಂದು ನಮಗೆ ಟಾರ್ಚರ್. ನೀವು ಒಟ್ಟು ಆಧಾರ್ ಕಾರ್ಡ್ ಮಾಡಿಸಿಲ್ಲ? ಇಲ್ಲ, ಒಟ್ಟು ಆಗಿಲ್ಲ. ಅದಕ್ಕೆ ನಾವು ಬಸ್ ರೂಪಾಯಿ ಟಿಕೆಟ್ ಬೇಕಂದ್ರೆ ಅದನ್ನೆಲ್ಲ 2,000 ರೂಪಾಯಿ ಕೊಡ್ತಾಗುತ್ತೆ. ಎಲ್ಲ ಮಾಡಿಸ್ಬಿಟ್ಟು ನಾವು. ಎಷ್ಟನೇ ಕ್ಲಾಸ್ ಮಕ್ಕಳು? 6ನೇ ಕ್ಲಾಸ್. ಇದುವರೆಗೆ ಆಧಾರ್ ಕಾರ್ಡ್ ತಗೊಂಡ್ರೆ ಆಗಿಲ್ಲ. ಫಸ್ಟಿಗೆ ಮಾಡ್ತಿದ್ರು, ಎದಕ್ಕೂ ಬರಲ್ಲ ಅಂತ ಹೇಳಿದ್ರೆ ಅದು ಬಿದ್ದಾದ್ರೆ ಇವ್ರು ಇಲ್ಲ ಆಗಂಗಿಲ್ಲ, ಅಲ್ಲ ಆಗಂಗಿಲ್ಲ ಅಂತ ಹೇಳಿದ್ರೆ. ಸಣ್ಣರಿದ್ದಾಗ ತೆಗ್ಸಿರ ಅದು ಇಲ್ಲಲ್ಲ? ಸಣ್ಣರಿದ್ದಾಗ ಅಂಗಡಿಯಾಗ ಅಲ್ಲಿ ತೆಗ್ಸಿದ್ವಿ. ಆಯ್ತಾ? ಅದಕ್ಕೆ ಅದನ್ನೇ ಬದಲಾವಣೆ ಮಾಡ್ತಾರೆ. ಹೇಳ್ತಾರೆ ಅವ್ರು ಹೊಸದಾಗಿ ಮಾಡ್ತಾರೆ. ಅದನ್ನು ಮಾಡಿಕೊಡೋರು ಏನಂತಾರೆ ಮತ್ತೆ? ಅದಕ್ಕೆ ಈಗ ಅಲ್ಲಿ ಹೋಗ್ರಿ, ಅದು ಕಿತ್ತು ಕೊಟ್ಟ ಮೇಲೆ ಇಲ್ಲಿ ನೋಡೋಣ, ಇಲ್ಲಾಂದ್ರೆ ನಾವು ಬೆಂಗಳೂರಿಗೆ ಆಗಲಿ ಎಲ್ಲಿಗೇನು ಹೇಳ್ತೀವಿ ಅಂತ ಹೇಳೋದು. ಕಷ್ಟ. ಅದಕ್ಕೆ ಇವಾಗ ಇಲ್ಲಿ ಮಾಡಿಸ್ಕೊಂಡ್ವೆಲ್ಲ ಹಾಸ್ಪಿಟ್ಲ್ ಹೋಗಿ ಅದಕ್ಕೆ ಇನ್ನೊಂದು ತಿಂಗಳು ಬಿಟ್ಟು ಬರ್ರಮ್ಮ ಯಾವುದು ಏನು ಅನ್ನೋದು ಹೇಳ್ತೀವಿ ಅಂತ ಹೇಳಿ ಇವ್ರು ಹೇಳ್ತಾರ? ಇವರು ಹೇಳ್ತಾರೆ. ಇನ್ನೊಂದು ತಿಂಗಳು ಬಿಟ್ಟು ಇಲ್ಲಿಗೆ ಬರ್ತೀವಿ. ತಿಂಗಳು ಬಿಟ್ಟು ಹೆಸರಕ್ಕ
ಆಮೇಲೆ ಏನು ಮಾಡ್ತಾರೆ ನಿಮ್ಮ ಹೆಸರು ಏನಂದ್ರೆ ಕಾಳ ಕಾಳಮ್ಮ ಒಡ್ಡಾಡಿಕೆ ಬರಲ್ಲ ಈಗ 3 ವರ್ಷದಿಂದ ಇಲ್ಲೇ ಓಡಾಡಿವೆ ಮತ್ತೆ ಮಾಡಿಲ್ಲ ಅಂದ್ರೆ ಯಾರು ಕುಂದಿರ್ತಾರೆ ಈಗ ದಿನ ಶಾಲೆಗೆ ಹೋಗೋದು ಅವ್ರದ್ದು ಎಡಬಿಟ್ಟ ನಾವು ಹೋಗೋದೇ ಇಲ್ಲ ಶಾಲೆಗೆ ಅಪ್ಡೇಟ್ ಮಾಡಿದ್ರೆ ಇಲ್ಲಿ ಕೆಲಸ ಆಗಿಲ್ಲ ಬಂದ್ರೆ ಇಲ್ಲೇನು ಕೆಲಸ ಆಗಿಲ್ಲ ಬಂದ್ರೆ ಹೋಗ್ತಾ ಇದೀವಿ ನಾವು ಸುಮ್ಮನೆ ಅಡ್ಡಾಡೋದ ನಿನ್ನೆ ಬಂದು ಇದಕ್ಕೆ ಹೋಗಿದ್ದೀವಿ. ಹೌದು ಮತ್ತೆ ಕೇಳಿದ್ರೆ ಏನು ಅಂತಾರೆ 3 ವರ್ಷ ಅಂದ್ರೆ ಮತ್ತೆ ಏನ್ ಮಾಡುತ್ತಲ್ಲ ಆಧಾರ್ ಕಾರ್ಡ್ ಆಗಿಲ್ಲ 3 ವರ್ಷ ಗಂಟೆ ಎಲ್ಲಿ ಕಾಯ್ತಿದ್ದಾರೆ 3 ವರ್ಷ ಗಂಟೆ ಕಾಯ್ಬೇಕಾಗತ್ತಾ ಅವ್ರು 3 ವರ್ಷ ಪರೀಕ್ಷೆ ಬರ್ತೀವಿ ಸರ್ ಪಾಸ್ ಆಗಲ್ಲ ಅಂತ ನಮ್ಗೆ ಫುಲ್ ಆಸೆ ಇತ್ತು ನಾವು ಆಧಾರ್ ಕಾರ್ಡ್ ಇಲ್ಲ ಎಕ್ಸಾಮೇ ಬರ್ಸಿಲ್ಲ ಎಕ್ಸಾಮ್ ಬರೋದು 3 ವರ್ಷ ಶಾಲೆಗೆ ಹೋಗಿಲ್ಲ ವೇಸ್ಟ್ ಆಗಲಿಲ್ಲ ಇನ್ನದು ವೇಸ್ಟ್ ಅಲ್ಲ ಅವ್ರಿಗೆ SSLC ಫ್ರೀ ಓದ್ತಿದ್ದ ಪಾಸ್ ಮಕ್ಕಳು ಆಗಿ ಶಿಕ್ಷಣ ಉಚಿತ ಮತ್ತೆ ಅಷ್ಟೆಲ್ಲ ತೊಂದರೆ ಅದ ನಾವೇನಂತ ಕೇಳ್ಬಾರ್ದ ಹೌದು ಮತ್ತೆ ಕೇಳಿದ್ರೆ ಅದು ಹತ್ತಿರ ನಿಮ್ ಜೊತೆ ನಾವು ಬರಕಾಗತ್ತೆ ಅಂತ ಹೇಳ್ತಾರೆ ಅವ್ರು ನಮಗೆ ಯಾರು ಇವ್ರೇ ಅಮ್ಮ ಆಗಲ್ಲಮ್ಮ ಗೊತ್ತಿಲ್ಲ ದಾವಣಗೆರೆಗೆ ಹೋಗಂತ ಹೇಳ್ತೀವಿ ಎಲ್ಲೆಂತ ಹೋಗೋಣ ಅಂತ ಹತ್ರ ನಿಮ್ ಜೊತೆ ನಾವು ಬರಕಾಗತ್ತೆ ಅಲ್ಲೆಲ್ಲ ಹೋಗಿ ಮತ್ತೆ ಎದಕ್ಕೆ ಕೇಳ್ತೀರ ಅನ್ಬೇಕು ನಾವು ಬರೋಣ ಅಲ್ಲಿಗೆ ದಾವಣಗೆರೆಗೆ ಹೋಗ್ಬೇಕಂದ್ರೆ ನಿಮ್ ಜೊತೆಗೆ ನಾವು ಬರ್ಬೇಕಂತ ಕೇಳ್ತೀವಿ ಎದಕ್ಕೆ ಕೇಳ್ತೀರ ಅವಲ್ಲ ಅನ್ಬೇಕು ಈಗ ಆಗಿಲ್ಲ ಅಂತ ಹೇಳ್ತೀವಲ್ಲ ಮತ್ತೆ ಅಲ್ವೋ ಮಾಡಿಸಿ ಬರೀ ನೋಡ್ತೀವಿ ಇಲ್ಲ ಅಂತ ಹೇಳ್ತೀವಿ ಆಕತ್ತ ಆಗೋದಿಲ್ಲ ಅಂತ ಕೇಳಿ ಇಲ್ಲ ಅದ್ರ ಡೀಟೇಲ್ಸ್ ಹೇಳೋದೇ ಇಲ್ಲ ಅವ್ರು. ಮತ್ತೆ ನಾಳೆ ಬರೀ ಬಂದ್ರೆ ಹೇಳೋದೇ ಇಲ್ಲ ಅವ್ರು. ಅಡ್ಡಾಡ್ಸೋದೇ ಒಟ್ಟು ಈಗ 3 ವರ್ಷದಿಂದ ಮಗ ನನ್ನ ಮಗನ ಆಧಾರ್ ಕಾರ್ಡ್ ಆಗೇ ಇಲ್ಲ ಸರ್ ಇದೇ ಬರೋ ಅಡ್ಡಾಡೋದು ಇಲ್ಲ ಸರ್ ಆಗೇ ಇಲ್ಲ ಆಗಿಲ್ಲ ಸ್ಕೂಲಿಗೆ ಏನು ಸೇರಿಸಿಲ್ಲ ಇಲ್ಲ ಸೇರಿಸಿ ಸರ್ ಸುಮ್ಮನೆ ದುಡಿ ಕರಡು ಮೇಲೆ ಸೇರಿಸ್ಕೊಂಡ್ಬಿಟ್ಟಾರೆ ಅವ್ರು ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡ್ಕೊಟ್ಟು ಅಂತ ಹೇಳ್ಬಿಟ್ಟಿದ್ದೆ ಮುರಾರ್ಜಿ ಎಕ್ಸಾಮಿಗೆ ಅನುಕೂಲ ಆಗಲ್ಲ ಹೋಗ್ಲೇ ಇಲ್ಲ ಮುರಾರ್ಜಿ ಎಕ್ಸಾಮ್ ಬರಕ್ಕೆ ಈಗ 6ನೇ ಕ್ಲಾಸ್ ಅವ್ನು ಓದ್ತಿರೋದು ಸಮಸ್ಯೆ ಆಗುತ್ತೆ ಹ್ಞೂ ಸರ್ ಸಮಸ್ಯೆ ಆಗಿದೆ ಅವನಾಗಿಲ್ಲ ಅಂತ ಹೇಳಿದ್ರೆ ಏನು ಸಮಸ್ಯೆ ಅಂದರೆ ಈ ಥರ ಡಿ ಸಿ ಹಾಕಿಸ್ಕೊಂಡು ಬಂದಿದ್ದೀವಿ ಇನ್ನೊಂದು ತಿಂಗಳು ಹೋಗ್ತಾರೆ ಅಂತ ಹೇಳೋಣ ಅದು ನೀವು ಆಧಾರ್ ಕಾರ್ಡ್ ಮಾಡೇ ಪ್ರೊಸೆಸ್ ಐತೆ ಮಾಡಿಸಿ ಇನ್ನು 15 ದಿನ ಆಗೈತೆ ಅಷ್ಟೇ 1 ತಿಂಗಳವರೆಗೂ ಟೈಮ್ ಇರುತ್ತೆ 1 ತಿಂಗಳಾದ್ಮೇಲೆ ಚೆಕ್ ಮಾಡ್ಸೋದು ಅಂತ ಹೇಳಿದ್ರು ರಿಜೆಕ್ಟ್ ಆಗಿಲ್ಲ ಇನ್ನೂ ಪ್ರೊಸೆಸ್ ಐತೆ ವೇಟ್ ಮಾಡು ಅಂತ ಹೇಳಿದ್ರು ಇದು ಮತ್ತೆ ಇದು ಆಗತ್ತಿಲ್ಲ ಅಂತ ಅದೇ ನಮ್ಮ ಹುಡುಗನ ದಿನ ಆಧಾರ್ ಕಾರ್ಡ್ ಜೆರಾಕ್ಸ್ ಕೇಳ್ತಾರೆ ಮೇಡಮ್ ಶಾಲೆಗೆ ಅವ್ರು ನಾವು ಏನಂತ ಹೇಳೋಣ ಇಲ್ಲೂ ಆಗಿಲ್ಲ ಅಲ್ಲಿಗೆ ಹೋಗ್ರಿ ಅಲ್ಲಿಗೆ ಹೋಗಿ ನಾವು ಎಲ್ಲಿಗಂತ ಹೋಗ್ರಿ ಇಲ್ಲ ಸಾಲಕ್ಕೆ ನಾನು ಹೇಳೋರಿಗೆ ಕೇಳಮ್ಮ ಮಾಡಿಸ್ಕೊಂಡ್ ಬಂದಿ ಅಂತ ಅದು ಓಕೆ ಆಗ ಅವ್ರಿಗೆ ಕಾಯ್ಬೇಕು ನಮ್ಮದು ಅರ್ಜಿ ಹಾಕೊಡೋದು ಅಷ್ಟೇ ಕೆಲಸ ಓಕೆ ಮಾಡೋದು ನಮ್ಮ ಕೆಲಸ ಅಲ್ಲ ಬೆಂಗಳೂರು ಯುಐಡಿಯಿಂದ ಆಧಾರ್ ಕಾರ್ಡ್ ಆಫೀಸವರು ಓಕೆ ಮಾಡ್ಬೇಕು 1 ತಿಂಗಳು ಟೈಮ್ ಇರುತ್ತೆ ಬೆಳಗ್ಗೆ ನೀವು ಚೆಕ್ ಮಾಡಿದ್ರಾ ಇಲ್ಲ ಮಾಡಿದ್ರಿ ಅದಕ್ಕೆ ನಾವು ಏನು ಅಲ್ಲಿಂದ ಓಕೆ ಆಗುತ್ತಲ್ಲ ಅಂದರೆ 3 ತಿಂಗಳ ಸಟ ಅಡ್ಡಾಡಕತ್ತಾರೆ ಈಗ 3 ವರ್ಷ 3 ತಿಂಗಳ ಸತಿಗೆ 3 ವರ್ಷದಿಂದ ನಾವು ಇಲ್ಲಿ ಮಾಡೋದ್ರೆ ಎಲ್ಲಿ ಹೋಗ್ಬೇಕು ಸರ್ ಮತ್ತೆ ಮಾತಾಡು ಹೇಳಿ ರೆಕಾರ್ಡ್ಸ್ ಇರಲಿಲ್ಲ ರೆಕಾರ್ಡ್ಸ್ ಮಾಡಿಸ್ಕೊಂಬಂದ್ರು ಬರ್ತ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಕೊಂಬಂದ್ಮೇಲೆ ಅದು ಆಧಾರ್ ಕಾರ್ಡ್ ನೇಮ್ ಕರೆಕ್ಷನ್ ಆಗಬೇಕಿತ್ತು ಡಿ ಸಿ ಆಫೀಸಿಗೆ ಹೋಗಿ ಮಾಡಿಸ್ಕೊಂಬಂದಾರ ಅದು 15 ದಿನ ಆಗೈತೆ ಮಾಡಿಸಿ ಪ್ರೊಸೆಸ್ ಐತೆ ಬೆಳಗ್ಗೆ ಚೆಕ್ ಮಾಡಿ ಇವಾಗ ಹೇಳಿ ವೇಟ್ ಮಾಡಮ್ಮ ಸ್ವಲ್ಪ ದಿನ ಆದಮೇಲೆ 15 ದಿನ ಆದಮೇಲೆ ಇನ್ನೊಂದ್ಸರಿ ಚೆಕ್ ಮಾಡಿಸು ಆಗಿಲ್ಲ ಅಂದರೆ ನಾನು ಹೇಳ್ತೀನಿ ಅಂತ ಹೇಳಿ ಆಗಿಲ್ಲ ಅಂದ್ರೆ ಇಲ್ಲೇ ಮಾಡೋಕೆ ಅಂತ ನಾವು ಎಲ್ಲಿಗೆ ನೋಡ್ರಿ ಇಲ್ಲೇ ಮಾಡೋಕ್ಕಂದ್ರೆ ಬೇರೆ ಕಡೆ ಹೇಳ್ತಾರೆ ಅಂತ ಹೇಳ್ತಾರೆ. ನೋಡಿ ಎಲ್ಲಿಗೆ ಅಂತ ಹೋಗೋಣ ಅಂತಾರೆ ದಾವಣಗೆರೆಗೆ ಹೋಗ್ರಿ ಅಂತ ಹೇಳಿದ್ರಲ್ಲ ನೀವು ಏನು ಗೊತ್ತಿಲ್ಲ ಅದನ್ನ ಬೇಕಾದ್ರೆ ಅವ್ರದ್ದು ಮೇಜರ್ ನೇಮ್ ಐತೆ ರಿಸಲ್ಟ್ ನೋಟಿಫಿಕೇಶನ್ ಮಾಡಿಸ್ಬೇಕು ಈಗ ಮಾಡಿಸಿ ಅಲ್ಲಮ್ಮ ಅದು ಓಕೆ ಆಗಲಿ ಓಕೆ ಆಗೋವರೆಗೂ ವೇಟ್ ಮಾಡಿ ಓಕೆ ಆಗಿಲ್ಲ ಅಂದರೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ಬೇಕು ಹೆಡ್ ಆಫೀಸಿಗೆ ಹೋಗ್ಬೇಕು ಅಂತ ನಾನು ಹೇಳಿದ್ದೀನಿ ಈಗ ಒಟ್ಟು ನನ್ನ ಮಗನ ಆಧಾರ್ ಕಾರ್ಡ್ ಇಲ್ಲೇ ಆಗ್ಬೇಕು ನೋಡಿ ಸರ್ ನಾವು ಎಲ್ಲಿಗೆ ಅಂತ ನನ್ನ ಮಗ ದಿನ ಇಲ್ಲೇ ಮಾಡ್ಕೊಡ್ರಿ ಅಂತ ಹೇಳಿದ್ರು ಅವ್ರು ದಾವಣಗೆರೆ ಮಾಡಿಸ್ಕೊಂಡು ಬಂದಿದ್ದಾರೆ ಓಕೆ ಆಗೋವರೆಗೂ ಕಾಯಬೇಕು ನನ್ನ ಕೈಯಲ್ಲಿ ಐತೆ ಹೇಳಿ ನೀವೇ ಹೇಳಿ ಅಲ್ಲ ಅದನ್ನ ಹೇಳ್ತಾರೆ ಅರ್ಜಿ ಹಾಕ್ಸ್ಕೊಂಡ್ ಬಂದಿದ್ದಾರೆ ಚೆಕ್ ಮಾಡಿದ್ದೀನಿ ಚೆಕ್ ಮಾಡಿಲ್ಲ ಅಂದರೆ ಹೌದಪ್ಪ ನನಗೆ ಹಲೋ ನಮಗೆ ಕಳ್ಳಿ ಕಾಟ್ರಿ ಹತ್ತ ಹೋಗೋದಲ್ಲ ಹೌದು ಯಾವ ಊರ್ಲಿಂದ ಬಂದ್ರಿ ಯಾವ ಊರ್ಲಿಂದ ಬಂದ್ರಿ ನೆಲಬಂದು ಬೆಳೀತಾಲ ಮಳಕಲ್ ಹತ್ರ ಎಷ್ಟೊತ್ತಿಗೆ ಬಂದ್ರಿ ಬೆಳಿಗ್ಗೆ ಇಲ್ಲಿ ಬೆಳಗ್ಗೆ 6 ಗಂಟೆಗೆ 6 ಗಂಟೆಗೆ ಬಂದ್ರೆ ಆಧಾರ್ ಕಾರ್ಡ್ ಮಾಡ್ಸೋಕ್ಕಾಗಿ ಬಂದ್ರಿ ಆಧಾರ್ ಕಾರ್ಡ್ ಅಷ್ಟೊತ್ತಿಗೆ ಬಂದು ಟಿಫನ್ ಊಟ ಏನು ಮಾಡಿಲ್ಲ ಯಾವ ಟಿಫನ್ ಇಲ್ಲಿ ಆಧಾರ್ ಕಾರ್ಡ್ ಕೊಟ್ಕೊಂಡ್ರೆ ಹೌದು ಬೆಳಗ್ಗೆ ಬಂದು ಕಾಯಕೈತಾರೆ ಟೋಕನ್ ಎಷ್ಟು ನಂಬರ್ ಕೊಟ್ಟರು ಊಟ 41 ಇನ್ನೂ ಆಗಿಲ್ಲ ಹುಡುಗರು ಕಟ್ಕೊಂಬಂದ್ರೆ ಹಾಂ ಮಕ್ಕಳನ್ನ ಹುಡುಗರದ್ದು ಆಧಾರ್ ಕಾರ್ಡ್ ಮಾಡಿಸೋದು ಮಕ್ಕಳದ ಮಾಡಿಸಿದ್ವಿ ಇನ್ನೂ ಆಗಿಲ್ಲ ಹಿಂಗಾದ್ರೆ ಭಾಳ ಕಷ್ಟ ಆಗತ್ತಲ್ಲ ಕಷ್ಟ ಮಳೆಗಾಲ ಬದುಕು ಮಳೆಗಾಲ ನಮಗೆ ಕಳ್ಳಿ ಕಾಟ ಹತ್ತ ಹೌದೌದು ಹೋಗೋದು ಬರೋದು ಲೇಟ್ ಆದ್ರೆ ಊರಿಗೆ ಹೋಗೋದು ಸಮಸ್ಯೆನ ಮಕ್ಕಳು ಕಟ್ಟಿಕೊಂಡು ನಿಮ್ಮ ಹೆಸರು ಹನುಮಂತಪ್ಪ ಫಸ್ಟ್ ಪ್ಲೇಸ್ ನಿಮ್ಮ ಹೆಸರಾಗ ಹಾಂ ನೇತ್ರ ಹಾಂ ಮರಬ ಹೇಳ್ರಿ ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಹಾಂ ಹಾಂ ನಿನ್ನೆ ಸ್ಲಿಪ್ ಕೊಟ್ಟಿದ್ವಿ ಹಾಂ. ಇವತ್ತು ಕೊಡ್ತೀವಿ ನಾಳೆ ಬರ್ರಿ ಅಂತ 2 ತಿಂಗಳ ಟೋಕನ್ ಇಲ್ಲ ಟೋಕನ್ ಇಲ್ಲ ಟೋಕನ್ ಕೊಡಲಿಲ್ಲ 60ಕ್ಕೆ ಲಾಸ್ಟ್ ಲಾಸ್ಟ್ ಬಂದಿದ್ರೆ ಬೆಳಿಗ್ಗೆ ಬೆಳಗ್ಗೆ ನಿನ್ನೆ ಬೆಳಗ್ಗೆ ಬಂದಿದ್ವಿ ಮತ್ತು 60 ಮಂದಿಗೆ ಟೋಕನ್ ಕೊಟ್ಟಿರಂತ ಯಾರಿಗೆ ಕೊಟ್ಟರು 60 ಜನ ಎಲ್ಲ ಆಗಿಬಿಟ್ಟಿದ್ದಾರೆ ಆಗ್ಬಿಟ್ಟಂತೇಳಿ 39 ಒಳಗೆ ಹೋಗಿಲ್ಲ ಸರ್ ಇನ್ನು ಹಾಂ ನೋಡ್ರಿ ಮತ್ತೆ ನಾಳೆ ಬರ್ರಿ ನಾಳೆ ಬರ್ರಿ 39 ಇಲ್ಲೇ ಇದಾರಲ್ಲ 60 ಜನ ಎಲ್ಲ ಸುಮ್ಮನೆ ಎಲ್ಲ ಕೊಟ್ಟಿವಿ ನಾವು ಏನು ಮಾಡಕ್ರ ಅಂತ ನಾವು ಒಬ್ಬರೇ ವರ್ಕ್ ಮಾಡೋದು ಅಂತ ಹೇಳ್ತಾರೆ ಹಾಂ
ಬರೀ ಹಿಂಗೆ ನಾಳೆ ಬಾ ಅನ್ಕೊಂತಿದ್ರೆ ನಾಳೆ ಬಾ ಅದಂತೂ ಕರೆಕ್ಟ್ ಕೆಲಸ ಯಾರು ಮಾಡಿಕೊಡ್ತಾರೆ? ಒಂದು ಬೋರ್ಡ್ ಬರ್ದಾಕ್ಬಿಡಕ್ಕ ಕೆಲಸ ಯಾರು ಮಾಡ್ಕೊಳ್ತಾರೆ ಇದೇ ಕಾಲದಾಗ ಕುತ್ಕೋಬೇಕು ನಾವು ದಿನ ಹೊಟ್ಟೆ ಮೇಲೆ ಮಂಡಿ ಹಾಕೊಂಡು ಇದೇ ಕೆಲಸ ಅಡ್ಡಾಡ್ಕೊಂಡು ಬರಬೇಕಾಗತ್ತ ಟೋಕನ್ ಈಗ ನೋಡಿ ದೂರ ಹಳ್ಳಿಯಿಂದ ಬರ್ಬೇಕು, ಹೊಲಗಳ ಕೆಲಸ ಬಿಟ್ಟು ಬರ್ಬೇಕು, ಹೌದಲ್ಲ? ಪದೇ ಪದೇ ಎಲ್ಲಿ ಅಡ್ಡಾಡೋದು? ಕಿವಿಗೆ ಹಾಕ್ಯಮಲ್ಲ. ಕೊಟ್ಟರೆ ಗಾಡ ಹೋಗ್ರಿ ನೀವು ಆಮೇಲೆ ಬರ್ರಿ, ನಾಳೆ ಬರ್ರಿ, ನಾನು ಬರ್ರಿ. ಹಾಂ, ವಾಪಸ್ ಕಳಿಸ್ಬಿಡ್ತಾರೆ. ಎದಕ್ಕಂದ್ರೆ ಇಲ್ಲ ಐತೆ ನೋಡಿ ಈಗ 2 ತಿಂಗಳಾದ ಸರ್. ನಾಳೆ ಬಾ ನಾಳೆ ಬಾ. ನಾಳೆ ಬಾ ನಾಡ್ದು 2025 ಆಗಿರೋದು ಮಾಡಿಲ್ಲ. ಸಣ್ಣ ಮಕ್ಳದ ಗಂಡು ಮಕ್ಕಳು ಒಬ್ಬ ಹೆಣ್ಣು ಹುಡುಗಿ ಸರ್, ಒಂದು ಹೆಣ್ಣು ಒಂದು ಗಂಡು. ಇದೇನು ಮತ್ತೆ ಪುನಃ ಇದು ಮಾಡಕ್ಕಲ್ಲ, ಸ್ಕೂಲಿಗೆ ಸೇರ್ಸಕ್ಕಾರ ಹ್ಞೂ ಏನಂತಾರೆ? ನಾಳೆ ಬಾ ನಾಡ್ದು ಬಾ ಅಂತಾರೆ. ನಾಳೆ ಬರ್ರಿ ಅಂತ. ಎಷ್ಟನೇ ಕ್ಲಾಸ್ ಸೇರಿಸ್ಬೇಕು? ಈ ಹುಡುಗಿ ಸರ್ ಈಗ 8ನೇ ಕ್ಲಾಸ್. 8ನೇ ಕ್ಲಾಸ್ ಸೇರ್ಸಕ್ಕೆ ಆಧಾರ್ ಕಾರ್ಡ್ ಆಗಿಲ್ಲ. ಆಗ್ಯದ ಸರ್. ಆಗಿರೋದನ್ನ ಇದನ್ನ ಇನ್ನೂ ಅಷ್ಟು ಮತ್ತೆ ರೆಡಿ ಮಾಡ್ತಾರೆ. ಅದೇ ಅಪ್ಡೇಟ್ ಮಾಡಿ. ಅದೇ ಅಂಗನವಾಡಿ ಮಾಡಿಸಿದಕ್ಕಾಗಿ ತಪ್ಪಾಗೈತ. ಇದನ್ನ ತಕೊಂಡು ಬರ್ರಿ, ಇದನ್ನ ನಾವೇ ಹಳೆ ತಗೋಬರ್ರಿ ಅಂತ ಹೇಳಿದ್ರೆ ಎಲ್ಲಿ ಹೋಗಿತ್ತೇನೆ ಅದನ್ನೆಲ್ಲ ಹುಡುಕಾಡ್ಕೊಂಡು ತಗೊಬಂದಿ ಸರ್. ನಾವು ತಗೊಬಂದು ಇದನ್ನ ತಿದ್ದುತ್ತೀವಿ ಅಂತ ಇವರೇ ಹೇಳಿದ್ರು. ತಿದ್ದುತ್ತಾರೆ ಅಂತ ಬಂದು ಅವತ್ತು ಬಂದ್ವಿ. ಬಂದ್ರೆ ಏನಾಯ್ತು, ಅದು ದಾವಣಗೆರೆಗೆ ಹೋಗಮ್ಮ ಇದು ತಿದ್ದಕ್ಕೆ ಬರೋಲ್ಲ ಅಂತ ಹೇಳಿದ್ರು. ನೋಡ್ರಿ ನಮಗೆ ದಾವಣಗೆರೆ ಗೊತ್ತಿಲ್ಲ, ನಾವೆಲ್ಲ ಅಂತ ಹೋಗ್ಬೇಕ್ರಿ ಅಂತ ಅಡ್ರೆಸ್ ಬರ್ಕೊಟ್ರು. ಅದೇ ಆಟೋ ಬಸ್ ಸ್ಟ್ಯಾಂಡು, ಹಳೆ ಬಸ್ ಸ್ಟ್ಯಾಂಡು, ಆಟೋದವರು ಆಫೀಸ್ ಎಲ್ಲಿ ಇದೆ ಹೇಳಿ ಅಂತ ಅಷ್ಟೇ ಅವ್ರು ಬರ್ಕೊಟ್ಟಿದ್ರು. ಅಷ್ಟು ಬಿಟ್ಟರೆ ಏನು ಬರ್ಕೊಳ್ಳಿಲ್ಲ. ನಾನು ಒಬ್ಬಳೇ ಇಲ್ಲ ಅಂತ ಹೋಗಿ ಸರ್ ದಾವಣಗೆರೆಗೆ. ಸಿಟಿ ನಮಗೆ ಗೊತ್ತಾಗುತ್ತಾ? ಆಗಲ್ಲ ಹಿಂಗೆ ನಿಮ್ಮಂತ ಬೇರೆ ಕಳಿಸ್ತೀವಿ. ಇಲ್ಲಿ ಹೊಸಪೇಟೆಯಲ್ಲಿ DC ಆಫೀಸ್ ಅಂತ ಐತಿ, ಅಲ್ಲಿ ಹೋಗಿ ಕೇಳ್ರಿ ಹೇಳ್ತಾರ ಅಂತ ಹೇಳಿ. ಸರ್ ಅಲ್ಲಿ ನಾವು ಕೂಲಿ ತಾಲೂಕಿಂದ ಬಂದೀವಿ, ಈ ಥರ ಆಗೈತೆ, ನಮಗೆ ಆಧಾರ್ ಕಾರ್ಡ್ ಮಾಡ್ಕೊಡ್ರಿ ಅಂತ ಹೇಳಿ ಅವರೆಲ್ಲೆಲ್ಲ ತಕ್ಕೊಂಡು ಬರೋದು. ನಾವು ಮೇಡಮ್ನ ಹತ್ರ ಹೋಗ್ಬೇಕು ಹೇಳಿದ್ರು. ಅಲ್ಲಿ ಮಾಡ್ತೀವಿ, ಆದರೆ ಆತು ಬಿಟ್ಟರು ಬಿಟ್ಟಿದ್ದು ಅಂತ ಅವ್ರು ನಾವು ಎಲ್ಲಂತ ಮಾಡ್ತೀವಿ ದಾವಣಗೆರೆ ಸರ್ DC ಆಫೀಸ್ ಹಂಗೆ ಹೇಳಿ ಮಾಡಿ ಸ್ಲಿಪ್ ಕೊಟ್ಟಾಗ ಒಂದ್ಸರಿ ನಿಮ್ಮ ಆಫೀಸ್ನಾಗ ಚೆಕ್ ಮಾಡಿಸಿ ಅಂತ ಹೇಳಿದ್ವಿ. ಈಗ ಇಲ್ಲಿ ಬಂದು ಚೆಕ್ ಮಾಡಿಸಿದ್ವಿ ನಾವು, ಈ ಥರ ಮಾಡ್ಯಾರ ನೋಡಮ್ಮ ಅಂತ. ಇನ್ನು ಮುಂದಿನ ತಿಂಗಳು 15 ಬರಮ್ಮ, ಆದರೆ ಆಕತ್ತ ಆಗಿಲ್ಲ ಅಂದ್ರೆ ನಾನು ಹೇಳ್ತೀನಿ ಅಂತ ಹೇಳಿ ಏನು ಹೇಳ್ತಾರೆ ಗೊತ್ತಿಲ್ಲ. ಇನ್ನು ಡೀಟೇಲ್ ಕ್ಲಿಯರೇ ಮಾಡಿಲ್ಲ, ಅನುಮಾನ ಒಟ್ಟು ಅದಾಗುತ್ತಾ ಇಲ್ಲ, ಆಗುತ್ತಾ ಇಲ್ಲ. ಇಲ್ಲಿಗೆ 5,000 ರೂಪಾಯಿ ಖರ್ಚಾಗಿತ್ತು. ಆಧಾರ್ ಕಾರ್ಡ್ ಮಾಡ್ಸಕ್ಕೆ 5,000 ರೂಪಾಯಿ. ನಾವು ಕೂಲಿ ಹೋಗೋದು ಬರೋದು 200 ರೂಪಾಯಿ. 5,000 ಕೇಳ್ತಾರೆ. ಈಗ 5,000 ರೂಪಾಯಿ ಖರ್ಚಾಗಿತ್ತು. ಅವಾಗಿಂದ ಮಾಡ್ತಿರ್ತೀವಿ 3 ವರ್ಷದಿಂದ. 100 ರೂಪಾಯಿ ಇರುತ್ತೆ ಅಂತಾರೆ ಸರ್ ಇದು. ಅದನ್ನೇ ಕೇಳಬೇಕು. ಈಗ ಬಸ್ ಸ್ವಲ್ಪ ಟಿಕೆಟ್ ಮಾಡ್ಸಕ್ಕೂ 2,500 ಕೊಟ್ಟಿನಿ ಸರ್. ಅಲ್ಲೇ ಹೊರಗಡೆ ಮಾಡಿಸ್ಬೋದು. ಈಗ ಇಲ್ಲಾಂದ್ರೆ ಮಾಡಕ್ ಬರಲ್ಲ ಅಂತ ಹೇಳಿ ಈಗ ನನ್ನ ಮಗ ಮನೆಗೆ ಹುಟ್ಟಿದ್ದ, ಹಂಗಾಗಿ ಬಸ್ ಸ್ವಲ್ಪ ಟಿಕೆಟ್ ಮಾಡಿಸಿದೆ. ಅದನ್ನೆಲ್ಲ ಕೊಟ್ಟು ಆದ್ಮೇಲೆ ಇದನ್ನು ಆಧಾರ್ ಕಾರ್ಡ್ ಆಗಿದೆ. ಅದೇ ಇನ್ನೂ ಆಗಿಲ್ಲ. ಇಲ್ಲ ಸರ್, 5,000 ರೂಪಾಯಿ ಖರ್ಚಾಗಿದೆ. ನಾವು ದಿನ ಹೋಗೋದು 200 ರೂಪಾಯಿ ಕೂಲಿ ಸರ್. 3 ವರ್ಷ ಅಡ್ಡಾಡಕತ್ತೀವಿ. ಮೂರು ವರ್ಷ ಓಡಾಡಿಲ್ಲ, ಆಧಾರ್ ಕಾರ್ಡ್ ಆಗಿಲ್ಲ ಸರ್. ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಎಷ್ಟು ಕೊಟ್ಟು? 130 ಅಲ್ಲಿ 130 ಅಲ್ಲಿ 100 ಆಗಿಲ್ಲ. ಸುಮ್ಮನೆ ಫೀಸ್ ಅಂತಾರೆ. ಫೀಸ್ ಗೌರ್ಮೆಂಟ್ ಆಧಾರ್ ತಗೋಬೇಕು. ಅಪ್ಡೇಟ್ ಮಾಡಿದ್ದಕ್ಕೂ ಕೊಡ್ರಿ ಅಂತ ಹೇಳಿದ್ರ. ಇಲ್ಲಿ ಅಪ್ಡೇಟ್ ಮಾಡಿದ್ದಕ್ಕೂ ಕೊಟ್ಟಿವಿ. ಅಲ್ಲಿ ಹೆಸರು ತಿದ್ದಿಸಿ ಕೊಡಕ್ಕೆ 30 DC ಆಫೀಸ್ದಾಗ ಕೊಟ್ಟಿವಿ. ಕೊಟ್ಟಿರಿ. ಅಲ್ಲ ಆಧಾರ್ ತಗೋಬೇಕು. ಆಧಾರ್ ತಗೋಬೇಕು ಅವೆಲ್ಲ ಕೊಟ್ಟಿವಿ. ಇದೆಲ್ಲ ಒಳ್ಳೆ ಆಗಿದೆ. ನನಗೆ ಆಧಾರ್ ಕಾರ್ಡ್ ಒಂದು ಮಾಡಿಸ್ಕೊಟ್ಟು ನೋಡಿ ಸರ್, ಇವ್ರದ್ದು ಬಡವಿಗಾಲ ಅಂತ ಮತ್ತೆ ಕಳ್ಳಿ ಕಟ್ಟಿ ಒಂದು ನಿಮಿಷ ಹೇಳೋವರೆಗೆ ತಡ್ಕೊಳಪ್ಪ. ಮಾತಾಡೋಕೆ ಅವಕಾಶ ಮಾಡಿಕೊಟ್ರೆ ನಾನು ಮಾತಾಡ್ತೀನಿ. ಇಲ್ಲ ಅಂದ್ರೆ ಒಳಗೆ ಸಾಕಷ್ಟು ಕೆಲಸ ಐತಿ. ಮುಂದೆ ಎಲ್ಲ ಕೆಲಸ ಟೋಕನ್ಸ್ ಕೊಟ್ಟಿನಿ. 60 ಟೋಕನ್ಸ್ ಮುಗಿಸ್ಬೇಕು ನಾವು. ಆಯ್ತು ಒಂದಲ್ಲ ಎರಡಲ್ಲ. ಹೇಳ್ರಿ ಆಯ್ತು. ದಿನಕ್ಕೊಬ್ರು ಬರ್ತೀರಾ? ದಿನಕ್ಕೊಬ್ರಿಗೆ ಹೇಳ್ಕೊಂಡು ಕೂಡ ನಾನು ದಿನ ಒಬ್ಬರು ಬರಲ್ಲ ಮೇಡಮ್. ನಾವು 3 ದಿವಸ ಬಂದು ವಾಪಸ್ 3 ದಿನ ಅಲ್ಲ. ನಿಂದು ಬಣವಿಕಲ್ ಬರುತ್ತೆ, ಕಾನವಸಳಿ ಹೋಬಳಿ ಬರುತ್ತೆ. ಹೌದಾ? ಕಾನವಸಳಿ ಆಧಾರ್ ಕಾರ್ಡ್ ಮಾಡ್ತಾರ ಮಾಡಲ್ಲ? ಮಾಡ್ತಾರೆ. ಮತ್ತೆ ಅಲ್ಲೋಗಿ ಟೋಕನ್ ಇಸ್ಕೊಂಡು ಮಾಡಿಸು. ಇಲ್ಲಿಗೆ ಬಂದು ವಾಪಸ್ ಹೇಳಿದ್ರು. ಇಲ್ಲಿ ನಾವು ಕಾನವಸಳಿ ಮಾಡಲ್ಲ. ಕಾನವಸಳಿ ಹೋಬಳಿ ಆನೆ ಹೊಸಾಳಿ ಅಲ್ಲ ನಮ್ಮ ಮಧ್ಯದ ಕೂಲಿ ಅದಾಳ. ಬಣವಿಕಲ್ ಕಾನವಸಳಿ ಬರುತ್ತೆ. ನೆಲಬಂದ್ಮೇಲೆ ಮೇಡಮ್ ಅದಕ್ಕೆ ಮತ್ತೆ ಒಂದ್ಸರಿ ಬಣವಿಕಲ್ ಅಂತ ಅಲ್ಲ, ಒಂದ್ಸರಿ ನೆಲಬೊಮ್ಮಳೆ ಹಾಂ ನೆಲಬಂದ್ಮೇಲೆ ಇದು ಕುಡ್ಲಿಕ್ಕೆ ಬರ್ತಾವೆ, ಹೊಸಳಿಗೆ ಬರ್ತದೆ. ಹೊಸಾಳಿ ಅಲ್ಲ ನಮ್ಮ ಕೂಡ್ಲಿಗೆ ತಾಲೂಕು ಇದು ಒಂದ್ ನಿಮಿಷ. ವಿಜಯನಗರ ಜಿಲ್ಲೆ. ಅವ್ರು ಫಸ್ಟಿಗೆ ಬಣವಿಕಲ್ ಅಂದ್ರೆ ಇವಾಗ ನೆಲಬೊಮ್ಮನಹಳ್ಳಿ ಅಂತ. ನೆಲಬೊಮ್ಮನಹಳ್ಳಿ ಅಂದ್ರೆ ಗುಡೇಕೋಟೆ ಹೋಬಳಿ ಬರುತ್ತೆ. ಗುಡೇಕೋಟೆ ಹೋಬಳಿವು ಕೂಡ್ಲಿಗೆ ಹೋಬಳಿವು ನಾನೇ ಮಾಡೋದು. ನೀವು ಬಟ್ ಆದ್ರೆ ಟೋಕನ್ಸ್ ತಗೋಬೇಕು. ಬೆಳಗ್ಗೆ 9:00ವರೆಗೆ 6 ಗಂಟೆಗೆ ಬಂದಿದ್ದು ಮೇಡಮ್. ಕೇಳೋಣ. ಜನ ಇಲ್ಲಿಂದ ಅಲ್ಲಿವರೆಗೂ ಇರ್ತಾರೆ. ಒಬ್ರು ಎಷ್ಟು ಜನ ಮಾಡಕತ್ತಿ ಒಂದಿನಕ್ಕೆ? ಮಾಡೋದಾಗಲ್ಲ ಮೇಡಮ್. ಮತ್ತೆ 60 ಟೋಕನ್ಸ್ ಕೊಟ್ಟಿದ್ದೀನಿ. ಬೇಗ ಬಂದ್ರೆ ನಿಮಗೂ ಟೋಕನ್ ಸಿಗ್ತೈತಿ. ಎಲ್ಲರೂ 6 ಗಂಟೆಗೆ ಬರ್ತೀನಿ ಅಂತೀರಿ. ಎಲ್ಲರೂ 6 ಗಂಟೆಗೆ ಬರ್ತಾರ? ಇಲ್ಲಿ ಬೇಗ ಬಂದು ಲೈನ್ ಇದ್ರೆ ನಿಮಗೂ ನಾನು ಟೋಕನ್ ಸಿಗ್ತೈತಿ, ಮಾಡ್ಕೊಡ್ತೀನಿ. ಈಗ 60 ಟೋಕನ್ ಇದಾವೆ, ಅವೆಲ್ಲ ಮುಗಿಸ್ಬೇಕಲ್ಲ. ಈಗ ಇಬ್ಬರು ಇದೀವಿ ಆಪ್ರೇಟ್ರಲ್ಲಿ, ಇರೋದು ಒಬ್ಳು ಇದೆ. ಅಲ್ಲ ಇನ್ನೊಬ್ಬರು ಇನ್ನೊಬ್ರು ಕೇಳ್ರಿ ಮೇಡಮ್ ಅವ್ರ ಹತ್ರ. ಕೇಳಿದೀವಿ ಸರ್, ಅವ್ರು ಹಾಕಿಸ್ಬೇಕಲ್ವಾ? ಅವ್ರು ಹಾಕ್ಸಿದ್ರೆ ನನಗೆ ಹೆಲ್ಪ್. ಅದನ್ನ ಹೇಳ್ರಿ. ಹಿಂಗೆ ಸಮಸ್ಯೆ ಸುಮ್ಮನೆ ಇದ್ರೆ ಹೆಂಗಾಗುತ್ತೆ? ಹೇಳಿ ಸರ್, ನೀವು ಬೇಕಾದ್ರೆ ತಹಶೀಲ್ದಾರಿಗೆ ಹೇಳ್ರಿ. ಮಾತಾಡೋದು ತಡ್ರಿ.
ಮಾಡಿಸಿದ್ರೆ ನನಗೂ ಹೆಲ್ಪ್ ಆಗುತ್ತೆ, ಜನಕ್ಕೂ ಹೆಲ್ಪ್. ಹ್ಞೂ ಸ್ವಲ್ಪ ಸುಮ್ಮನೆ ಜನ ಕಾಯೋದು ಒಬ್ರಿಗೆಲ್ಲ ಕರೆಕ್ಟ್ ಬಿಡೋದು ನೀವು ಹೇಳೋದು. 35 ಹಳ್ಳಿ ಕೇಳ್ರಿ, ಗುಡೇಕೋಟೆ 35 ಹಳ್ಳಿ, ಕೂಡ್ಲಿಗೂ ಪ್ಲಸ್ 35 ಹಳ್ಳಿ ಬರ್ತದೆ. correct 70 ಹಳ್ಳಿ ನಾನು ಒಬ್ಳೆ ಮಾಡ್ಬೇಕು. ಅದನ್ನು ಹೇಳ್ಬೇಕು ರೀ. ಒಂದ್ ದಿನಕ್ಕೆ ಟೋಕನ್ಸ್ ಎಷ್ಟು ಅಂತ ಕೊಡಕ್ಕಾಗತ್ತೆ? ಒಂದು ಇಬ್ಬರು ಮೂರು ಇದ್ರೆ ಮಾಡ್ಬೋದು ಹೆಚ್ಚು. ನೀವು ಅದನ್ನು ಹೇಳ್ರಿ, ಈಗ ಇದು ನಮ್ಮ ಕೈಲಿ ಆಗಲ್ರಿ ಟೋಕನ್ಸ್ ಕೊಟ್ಟಿದ್ದೀನಿ ಡೈಲಿ, ಅವಿಷ್ಟು ಮಾಡ್ಬೇಕಲ್ಲ ನಾನು. ಹೌದು ಅಲ್ಲ, ಅದನ್ನೇ ನಾವು ಹೇಳ್ರಿ ನಮ್ಮ ಕೈಲಿ ಆಗಲ್ರಿ. ಹಂಗೂ ಯಾರನ್ನ ಏಜ್ ಪರ್ಸನ್ಸ್ ಬಂದ್ರೆ ವಾಪಸ್ ಕಳ್ಸಲ್ಲ, ಅವ್ರಿಗೆ ಮಾಡೇ ಕಳ್ಸಿರ್ತೀನಿ. ಬೇಗ ಬರ್ಬೇಕು. ಎಲ್ರು ಬರ್ತಾರೆ 5 ಗಂಟೆಗೆ ಬಂದಿನಿ, 6 ಗಂಟೆಗೆ ಬಂದಿನಿ ಅಂತ. ಬೇಗ ಬಂದು ನಿಂತ್ಕೋಬೇಕು. ಲೇಟ್ ಆಗಿ ಬಂದ್ರೆ ಹೆಂಗ್ ಸಿಗುತ್ತೆ ಟೋಕನ್? ಈಗ ಹಳ್ಳಿಗೆ ಬಂದು ಸೈಡ್ ಕುತ್ಕೊಂಡಿರ್ತಾರೆ, ಈ ಕಡೆ ಸೈಡಿಗೆ ಕುತ್ಕೊಳ್ಳೋದಲ್ಲ, ಲೈನಲ್ಲಿ ಇರ್ಬೇಕು. ನೀನು ಹೋಗಿ ಅಲ್ಲಿ ನಿಂತ್ರೆ ಹೆಂಗ್ ಸಿಗುತ್ತೆ? ಲೈನಿಗೆ ನಿಂತ್ರೆ ಮೇಡಮ್ ಅವ್ರ ಬರ್ತಾರೆ. ಮತ್ತೆ ಲೈನಿಗೆ ನಿಂತಿರೋರಿಗೆ ಯಾರು ಕೊಟ್ಟಾರಪ್ಪ ಟೋಕನ್? ನಾನೇ ಅಲ್ಲ ಬೆಳಿಗ್ಗೆ ಕೊಟ್ಟಿರೋದು. ನೀವೇ ಕೊಟ್ಟರೆ ಒಳಗಿರೋರಿಗೆ ಕೊಟ್ಟಿಲ್ಲ, ಕೆಲಸ ಮಾಡ್ಬೇಕು ನಾನು.